ನಮಸ್ಕಾರ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರ ಅಧಿಕಾರಾವಧಿ ಮುಕ್ತಾಯವಾಗಿದೆ. ಸರ್ಕಾರ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾಗಿದೆ. ಈಗಾಗಲೇ ಬಂದಿರೋ ಸುದ್ದಿಯ ಪ್ರಕಾರ ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ನೂತನ ಅಧ್ಯಕ್ಷರ ಆಯ್ಕೆ ಕೂಡ ಆಗಿದೆ ಅನ್ನುವಂಥ ಸುದ್ದಿ ಬಂದಿದೆ. ಈ ಚಲನಚಿತ್ರ ಅಕಾಡೆಮಿ ಏನಂತ ಹೇಳಿದ್ರೆ ವರ್ಷಕ್ಕೆ ಕೆಲವೇ ತಿಂಗಳುಗಳು ಮಾತ್ರ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಅದು ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಇದ್ದಾಗ ಮಾತ್ರ ಒಂದು 2 ರಿಂದ 3 ತಿಂಗಳು ಬ್ಯುಸಿಯಾಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಚಿತ್ರೋತ್ಸವದ ಕಾರ್ಯ ಮಾಡ್ತಾ ಇರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಬರುವವರ ಸಂಖ್ಯೆ, ಪಾಸ್ಗೋಸ್ಕರ ಬರುವಂಥವ್ರ ಸಂಖ್ಯೆ ಆಗಿರ್ಬೋದು, ಇನ್ನಿತರೆ ವಿಚಾರಗಳಿಗೋಸ್ಕರ ಬರುವಂಥವ್ರಾಗಿರ್ಬೋದು, ಹೀಗೆ ಚಿತ್ರೋತ್ಸವದ ತಯಾರಿ ಮತ್ತು ಚಿತ್ರೋತ್ಸವ ನಡೆಸೋ ಒಂದು ಸಮಯದಲ್ಲಿ ಮಾತ್ರ ಇಲ್ಲಿ ಜನಸಂದಣಿ ಇರುತ್ತೆ. ಆ ನಂತರ ಬೇಕು ಅಂತ ಇರುತ್ತೆ. ಏನಂತ ಹೇಳಿದ್ರೆ ಅಧ್ಯಕ್ಷರಾಗಿ ಬರುವಂಥವರು ಚಿತ್ರೋದ್ಯಮದ ಇನ್ನಿತರೆ ಕೆಲಸ ಕಾರ್ಯಗಳು ನಡೆಯೋ ರೀತಿಯಲ್ಲಿ ಏನಾದರೂ ಒಂದು ಯೋಜನೆ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಯಾಕಂತ ಹೇಳಿದ್ರೆ ತುಂಬಾನೇ ಅದ್ಭುತವಾದ ದೊಡ್ಡದಾದ ಕಟ್ಟಡವನ್ನು ಕಟ್ಟಿದ್ದಾರೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ತುಂಬಾನೇ ಅದ್ಭುತವಾಗಿದೆ. ಆದರೆ ಇಲ್ಲಿ ಕೆಲಸ ಕಾರ್ಯಗಳು ನಡೆಯೋದು ತುಂಬಾನೇ ಕಮ್ಮಿ. ಬೇರೆ ಕಡೆಗಳೇನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಟ್ಟಡಗಳಲ್ಲಿ, ಸರ್ಕಾರ ಸಂಬಂಧಪಟ್ಟ ಕಟ್ಟಡಗಳಲ್ಲಿ ಒಂದೇ ಕಟ್ಟಡದಲ್ಲಿ ಬೇರೆ ಬೇರೆಯ ಕಾರ್ಯಚಟುವಟಿಕೆಗಳು ನಡೀತಾ ಇರೋದ್ರಿಂದ ಅಲ್ಲಿ ತುಂಬಾನೇ ಬ್ಯುಸಿಯಾಗಿರುತ್ತೆ. ಅದೇ ರೀತಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯಲ್ಲಿ ಕೂಡ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂತಹ ಇನ್ನಿತರೆ ಕೆಲಸ ಕಾರ್ಯಗಳು ನಡೆಯುವ ರೀತಿಯಲ್ಲಿ ಮಾಡುವಂಥದ್ದಾಗಿರ್ಬೋದು, ಚಿತ್ರೋದ್ಯಮದ ಅಭಿವೃದ್ಧಿಗೋಸ್ಕರ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಮಾತನಾಡಿ ಕೆಲಸ ಕಾರ್ಯಗಳು ಆಗೋ ರೀತಿಯಲ್ಲಿ ಚಿತ್ರೋದ್ಯಮ, ಚಿತ್ರರಂಗದ ಉಳಿವು ಬೆಳವಣಿಗೆಗಾಗಿ ಏನು ಮಾಡಬಹುದು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಬೇರೆ ಇಲಾಖೆಗಳು ಅಲ್ಲೇನಾದರೂ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಅಂತ ಮಾಡಿಕೊಟ್ರೆ ಕಟ್ಟಡ ಉಪಯೋಗ ಕೂಡ ಆಗುತ್ತೆ, ಜೊತೆಗೆ ಕ್ಲೀನಾಗಿ ನೀಟಾಗಿ ಇಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಚಿತ್ರೋತ್ಸವದ ಕೆಲಸ ಮುಗಿದ ಮೇಲೆ ಪಾಳು ಬಿದ್ದ ಬಂಗಲೆ ರೀತಿಯಲ್ಲಿ ಇರುತ್ತೆ. ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇರೋದಿಲ್ಲ. ಆ ಒಂದು ಕಾರಣದಿಂದಾಗಿ ಈ ಒಂದು ಅಕಾಡೆಮಿಯ ಕಟ್ಟಡದಲ್ಲಿ ಚಿತ್ರೋದ್ಯಮದ ಒಂದು ಕೆಲಸ ಕಾರ್ಯಗಳು, ಆಮೇಲೆ ಸರ್ಕಾರದಿಂದ ಬೇರೆ ಏನಾದರೂ ಯೋಜನೆಗಳು ಮಾಡಬಹುದಾ ಅನ್ನುವಂಥದ್ದನ್ನು ಅಧ್ಯಕ್ಷರಾಗಿ ಬರುವಂಥವರು ತಮ್ಮ ಒಂದು ತಂಡದ ಜೊತೆ ಚರ್ಚೆ ಮಾಡಿ ಈ ಒಂದು ಕಟ್ಟಡದ ಉಪಯೋಗ ಕೂಡ ಆಗ್ತಾ ಇರಬೇಕು, ಜೊತೆಗೆ ಚಿತ್ರೋದ್ಯಮದ ಅಭಿವೃದ್ಧಿ ಕೂಡ ಆಗ್ತಾ ಇರಬೇಕು. ಆ ರೀತಿ ನಿಟ್ಟಿನಲ್ಲಿ ಏನಾದರೂ ಒಂದು ಯೋಜನೆಗಳು ಮಾಡಬೇಕಾದ್ದು ತುಂಬ ಅವಶ್ಯಕತೆವಾಗಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಗೆ ನೂತನ ಅಧ್ಯಕ್ಷರಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಪ್ರಭಾವಿ ಅಧ್ಯಕ್ಷರೊಬ್ಬರು ಆಯ್ಕೆಯಾಗಿದ್ದಾರೆ ಅನ್ನುವಂಥ ಸುದ್ದಿ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರವೇ ಅಧಿಕೃತವಾಗಿ ಘೋಷಣೆ ಮಾಡಲಿದೆ. ಏನೇ ಆಗಲಿ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಇನ್ನಿತರ ಕೆಲಸಗಳನ್ನು ಮಾಡುವಂತಾಗಲಿ, ಜೊತೆಗೆ ಕಟ್ಟಡ ಉಪಯೋಗ ಆಗಲಿ. ಯಾಕಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವಂಥ ಒಂದು ಕಟ್ಟಡ ಕೇವಲ ಚಿತ್ರೋತ್ಸವಕ್ಕೆ ಮಾತ್ರ ಆಗದೇನೆ ಇನ್ನಿತರೆ ಕಾರ್ಯಚಟುವಟಿಕೆಗಳು ಆಗುವಂತೆ ಆಗಲಿ ಅನ್ನೋದು ನಮ್ಮ ಒಂದು ಆಶಯ. ಧನ್ಯವಾದಗಳು ಸ್ನೇಹಿತರೆ.